ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ ತಮ್ಮೆಲ್ಲರೂ ಸ್ವಾಗತ. ಇವತ್ತು ಬಂದು 7 ಏಪ್ರಿಲ್ 2025 ನಿಫ್ಟಿನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ನೋಡಬೇಕಾದ್ರೆ ಇವತ್ತು ಒಂದು ದೊಡ್ಡ ಕುಸಿತನೇ ಆಗಿದೆ ಅಂತ ಹೇಳ್ಬೋದು. ಸುಮಾರು 3.24% ಅಷ್ಟು ಒಂದು ಇಳಿಕೆ ಕಂಡಿದೆ. ಅಂದರೆ 742.85 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ 22,161.60 ಪಾಯಿಂಟ್ಸ್ಗಳಿಗೆ ನಿಫ್ಟಿ 50 ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ನಾವು ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು ಇದರಲ್ಲೂ ಅಷ್ಟೇ ಹತ್ತಿರ ಒಂದು 3% ಅಷ್ಟು ಒಂದು ಕುಸಿತ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಇವತ್ತು 22,226.79 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಅಂದರೆ ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ 73,137.90 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಒಂದೇ ಒಂದು ಶೇರ್ಸ್ ಹೆಚ್ಚು ಕಡಿಮೆ ಹಿಂದೂಸ್ತಾನ್ ಯೂನಿಲಿವರ್ 0.22% ಅಷ್ಟೇ ಇದು ಏರಿಕೆ ಆಗಿರೋದು. ಅದು ಬಿಟ್ಟರೆ ಬಹುತೇಕ ಶೇರ್ಸ್ಗಳಲ್ಲಿ ಇವತ್ತು ಸೆಲ್ಲಿಂಗ್ಸೇ ಜಾಸ್ತಿ ಇತ್ತು. ಇವತ್ತು ಒಂದು ಕುಸಿತನೇ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ನಾವು ನೋಡೋದಾದರೆ ಕುಸಿತ ಆಗಿರೋದು ಟ್ರೆಂಟ್ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಕುಸಿತ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಹಾಗೆ ಟಾಟಾ ಸ್ಟೀಲ್ ಶೇರ್ಸ್ಗಳು, JSW ಸ್ಟೀಲ್, ಇಂಡ್ಯಾಲ್ಕೋ ಇಂಡಸ್ಟ್ರೀಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, L&T, ಟಾಟಾ ಮೋಟರ್ಸ್, ಅಡಾನಿ ಎಂಟರ್ಪ್ರೈಸಸ್, ಬಜಾಜ್ ಆಟೋ, ಹಾಗೆ ಕೋಟಕ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ಇಳಿಕೆ ಆಗಿದೆ. ಗ್ರಾಸಿಮ್ ಇಂಡಸ್ಟ್ರೀಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಆಕ್ಸಿಸ್ ಇದರಲ್ಲಿ ನೋಡೋದಾದರೆ ಹೆಚ್ಚು ಕಡಿಮೆ 4%ಗಿಂತ ಹೆಚ್ಚು ಇಳಿಕೆ ಆಗಿದೆ. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಆಮೇಲೆ ಇನ್ಫೋಸಿಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಹೀರೋ ಮೋಟರ್ ಕಾರ್ಪ್, ICICI ಬ್ಯಾಂಕ್ ಬಹುತೇಕ ಶೇರ್ಸ್ಗಳಲ್ಲಿ ಇವತ್ತು ಇಳಿಕೆ ಆಗಿದೆ ಅಥವಾ ಸೆಲ್ ಆಫ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್